ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇಂದು ನಾವು ಮಾತನಾಡೋದು ನಮ್ಮ ಮನೆಯ ಅಂಗಳದಲ್ಲೇ ಸಿಗುವ ಒಂದು ಅದ್ಭುತ ಔಷಧಿಯ ಬಗ್ಗೆ. ಅದೇ ನುಗ್ಗೆಸೊಪ್ಪು. ಈ ಸಣ್ಣ ಎಲೆಗಳಲ್ಲಿ ಇಷ್ಟೊಂದು ಆರೋಗ್ಯಕರವಾದ ಲಾಭಗಳಿವೆ ಅಂತ ನಿಜಕ್ಕೂ ಗೊತ್ತಿರಲಿಲ್ಲ. ಈ ವಿಡಿಯೋ ಕೊನೆವರೆಗೂ ನೋಡಿ ನುಗ್ಗೆಸೊಪ್ಪಿನ ಆರೋಗ್ಯದ ಲಾಭಗಳು ಅಥವಾ ಬೆನಿಫಿಟ್ ಏನು ಅಂತ ತಿಳಿಯೋಣ. ಹಾಗೆ ಇದನ್ನು ಯಾವ ರೀತಿ ಸೇವನೆ ಮಾಡೋದು ಅಂತಲೂ ಕೂಡ ನಾವು ತಿಳಿಯೋಣ ಬನ್ನಿ. ನುಗ್ಗೆಸೊಪ್ಪು, ನುಗ್ಗೆಕಾಯಿ ಹಾಗೆ ಅದರ ಹೂವಿಂದ ತುಂಬಾ ಆರೋಗ್ಯಕ್ಕೆ ಲಾಭಗಳಿದೆ. ಇದನ್ನು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನುಗ್ಗೆಸೊಪ್ಪು ಅಥವಾ ನುಗ್ಗೆಕಾಯಿಯನ್ನು ಪೌಷ್ಟಿಕಾಂಶಗಳ ಶ್ರೀಮಂತ ಅಂತಲೇ ಹೇಳ್ಬೋದು. ನುಗ್ಗೆಸೊಪ್ಪಿನಲ್ಲಿ ವಿಟಮಿನ್ ಎ, ಸಿ, ಕ್ಯಾಲ್ಸಿಯಂ, ಐರನ್ ಮತ್ತು ಪ್ರೋಟೀನ್ ಹೆಚ್ಚು ಇದೆ. ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತದೆ. ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಹಾಗೆ ಜೀರ್ಣಕ್ರಿಯೆಗಂತೂ ತುಂಬಾ ಒಳ್ಳೆಯದು. ಜೀರ್ಣ ಸಮಸ್ಯೆ ಇದ್ದಾಗ ನುಗ್ಗೆಸೊಪ್ಪಿನ ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆ ಸುಗಮವಾಗಿ ಆಗುತ್ತೆ. ಹಾಲಿನಲ್ಲಿರುವ ಕ್ಯಾಲ್ಸಿಯಂ ನುಗ್ಗೆ ಸೊಪ್ಪಿನಲ್ಲೂ ಕೂಡ ನಮಗೆ ಸಿಗುತ್ತೆ. ಅದಕ್ಕಾಗಿ ನಾವು ನುಗ್ಗೆ ಸೊಪ್ಪನ್ನು ನಿಯಮಿತವಾಗಿ ಸೇವನೆ ಮಾಡಬೇಕು. ನುಗ್ಗೆ ಸೊಪ್ಪಿನಲ್ಲಿ ಸಾಕಷ್ಟು ವಿಟಮಿನ್ ಸಿ ಇದೆ. ಇದು ಇಮ್ಯುನಿಟಿಯನ್ನು ಹೆಚ್ಚಿಸುತ್ತದೆ. ಇದನ್ನು ಖಾಲಿ ಹೊಟ್ಟೆಯಲ್ಲಿ ನುಗ್ಗೆ ಸೊಪ್ಪನ್ನು ಜ್ಯೂಸ್ ಮಾಡಿಕೊಂಡು ಸೇವನೆ ಮಾಡ್ಬೋದು. ನುಗ್ಗೆ ಸೊಪ್ಪನ್ನು ಸ್ವಲ್ಪ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಜ್ಯೂಸ್ ರೂಪದಲ್ಲೂ ನಾವು ಸೇವನೆ ಮಾಡ್ಬೋದು. ಈ ರೀತಿ ಮಾಡಿ ಕುಡಿಯೋದ್ರಿಂದ ವೈಟಮಿನ್ ಸಿ ಜಾಸ್ತಿ ಆಗುತ್ತೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಕೂಡ ಸಹಾಯಕ ಮಾಡುತ್ತೆ. ಮಧುಮೇಹಿಗಳಿಗಂತೂ ತುಂಬಾ ಉಪಯುಕ್ತವಾಗಿದೆ ನುಗ್ಗೆಸೊಪ್ಪು. IBP ನಿಯಂತ್ರಣಕ್ಕೆ ಸಹಕಾರಿಯಾಗಿದೆ. ಹಾಗೆ ಅಸ್ತಮಾ ಮತ್ತು ಉಸಿರಾಟದ ಸಮಸ್ಯೆಗಳೇನಾದ್ರು ಇದ್ದರೆ ಉಸಿರಾಟ ಸುಗಮವಾಗಲು ತುಂಬಾ ಸಹಾಯ ಮಾಡುತ್ತೆ ನುಗ್ಗೆಸೊಪ್ಪಿನ ಸೇವನೆ. ಹಾಗೆ ಗ್ಯಾಸ್ಟ್ರಿಕ್ ಅಲ್ಸರ್ ಸಮಸ್ಯೆಗಳಿಗೂ ಕೂಡ ತುಂಬಾ ಒಳ್ಳೆಯದು. ಶೀತ, ಕೆಮ್ಮು, ಕಫ ಆದಾಗ ನುಗ್ಗೆಸೊಪ್ಪಿನ ಸೇವನೆ ಮಾಡೋದ್ರಿಂದ ಕಡಿಮೆ ಮಾಡ್ಕೊಳ್ಬೋದು ಶೀತ, ಕೆಮ್ಮು, ಕಫವನ್ನು ನಾವು. ಹಾಗೆ ಹಸಿವು ಕೂಡ ಇದರಿಂದ ಹೆಚ್ಚಾಗುತ್ತದೆ. ಆಹಾರ ಸರಿಯಾಗಿ ಜೀರ್ಣ ಆಗದೇ ಇದ್ದಾಗ ಇದರ ಸೇವನೆ ಮಾಡೋದ್ರಿಂದ ಆಹಾರ ಎಲ್ಲ ಚೆನ್ನಾಗಿ ಜೀರ್ಣವಾಗುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ ಹೆಚ್ಚಿರುವುದರಿಂದ ಎಲುಬುಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೃದಯ ಆರೋಗ್ಯಕ್ಕೆ ಉತ್ತಮ. ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ಹೃದಯವನ್ನು ಆರೋಗ್ಯವಾಗಿರಿಸುತ್ತದೆ. ಚರ್ಮ ಮತ್ತು ಕೂದಲಿಗೂ ಕೂಡ ಲಾಭದಾಯಕವಾಗಿದೆ. ಚರ್ಮದ ಹೊಳಪು ಹೆಚ್ಚಿಸಿ ಕೂದಲನ್ನು ಬಲಪಡಿಸುತ್ತದೆ. ಏರ್ಫಾಲ್ ಏನಾದ್ರು ಆಗ್ತಾ ಇದ್ದಾಗ ನಿಯಮಿತವಾಗಿ ನುಗ್ಗೆಸೊಪ್ಪಿನ ಸೇವನೆ ಅಥವಾ ನುಗ್ಗೆಕಾಯಿ ಸೇವನೆ ಮಾಡೋದ್ರಿಂದ ಏರ್ಫಾಲ್ ಕೂಡ ಕಡಿಮೆ ಆಗುತ್ತೆ. ದೇಹದ ಉರಿಯೂತ ಮತ್ತು ನೋವು ಕಡಿಮೆ ಮಾಡಲು ಇದು ಸಹಾಯವಾಗುತ್ತೆ. ನುಗ್ಗೆಸೊಪ್ಪು ಮಾತ್ರವಲ್ಲದೆ ಅದರ ಎಲೆಗಳು ಮತ್ತು ಹೂಗಳು ಸಹ ಆರೋಗ್ಯಕ್ಕೆ ತುಂಬಾ ಲಾಭದಾಯಕವಾಗಿದೆ. ನುಗ್ಗೆಸೊಪ್ಪಿನಲ್ಲಿ ವಿಟಮಿನ್ ಎ, ಸಿ, ಇ ಮತ್ತು ಖನಿಜಗಳು ಸಮೃದ್ಧವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತದೆ. ಇದರಲ್ಲಿರುವ ಐರನ್ ರಕ್ತಹೀನತೆ, ಅನಿಮಿಯಾ ತಡೆಗಟ್ಟಲು ಸಹಾಯಕವಾಗುತ್ತೆ. ಹಾಗೆ ಇದರ ಸೇವನೆ ಕಣ್ಣುಗಳ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಇದು ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬಾ ಒಳ್ಳೆಯದು. ಕಡಿಮೆ ಕ್ಯಾಲೋರಿ ಹೊಂದಿದ್ದು ಹೆಚ್ಚು ಪೋಷಕಾಂಶ ಹೊಂದಿದೆ. ಹಾಗಾಗಿ ಇದು ತೂಕ ನಿಯಂತ್ರಣಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮೆದುಳಿನ ಆರೋಗ್ಯ ಮತ್ತು ನೆನಪಿನ ಶಕ್ತಿಗೆ ಇದು ತುಂಬಾ ಸಹಾಯ ಮಾಡುತ್ತೆ. ಮನೆಯ ಅಂಗಳದಲ್ಲೇ ತುಂಬಾ ಈಸಿಯಾಗಿ ಈ ಗಿಡವನ್ನು ನಾವು ಬೆಳೆಸ್ಕೊಳ್ಬಹುದು. ಇದರಿಂದ ತುಂಬಾ ಆರೋಗ್ಯದ ಪ್ರಯೋಜನಗಳಿದೆ. ಇದನ್ನು ನಿಯಮಿತವಾಗಿ ಸೇವನೆ ಮಾಡಬಹುದು. ಪಲ್ಯದ ರೂಪದಲ್ಲಿ ಅಥವಾ ಚಟ್ನಿ ರೂಪದಲ್ಲಿ, ಹಾಗೆ ಸಾಂಬಾರ್ ರೂಪದಲ್ಲಿ ಇದನ್ನು ಪೌಡ್ರ್ ಮಾಡಿಕೊಂಡು ಕೂಡ ನಾವು ಯೂಸ್ ಮಾಡ್ಕೊಳ್ಬಹುದು. ಆರೋಗ್ಯದ ದೃಷ್ಟಿಯಿಂದ ಇದನ್ನು ನಾವು ಸೇವನೆ ಮಾಡಬೇಕು. ಅದು ನಿಯಮಿತವಾಗಿ ಸೇವನೆ ಮಾಡ್ಕೊಂಡು ಬಂದರೆ ಆರೋಗ್ಯಕ್ಕೆ ಇದರಿಂದ ತುಂಬಾ ಲಾಭಗಳಿದೆ. ನುಗ್ಗೆಸೊಪ್ಪು ಅಥವಾ ನುಗ್ಗೆಕಾಯಿ ಕಡಿಮೆ ಬೆಲೆಯಲ್ಲಿ ಸಿಗುವ ಅತ್ಯಂತ ಪೋಷಕಾಂಶಯುಕ್ತವಾದ ಆಹಾರವಾಗಿದೆ. ಇವುಗಳನ್ನು ನಿಯಮಿತವಾಗಿ ಸೇವಿಸಿದರೆ ಆರೋಗ್ಯ ಉತ್ತಮವಾಗಿರುತ್ತದೆ. ನುಗ್ಗೆಸೊಪ್ಪನ್ನು ಒಣಗಿಸಿ ಅದನ್ನು ಪುಡಿ ಮಾಡಿಕೊಂಡು ಕೂಡ ನಾವು ಸೇವನೆ ಮಾಡ್ಬೋದು. ತುಂಬಾ ಇದರಿಂದ ಬೆನಿಫಿಟ್ಗಳಿದೆ, ಆರೋಗ್ಯದ ಬೆನಿಫಿಟ್ಗಳು. ಆದರೆ ನಿಯಮಿತವಾಗಿ ಇದನ್ನು ಸೇವನೆ ಮಾಡಿರಿ. ಇದು ಕೂದಲಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ತುಂಬಾ ಜಾಸ್ತಿ ಏರ್ಫಾಲ್ ಆಗ್ತಾ ಇದ್ದಾಗ ಇದರ ಸೇವನೆ ಮಾಡೋದ್ರಿಂದ ಏರ್ಫಾಲನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ಚರ್ಮಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದರ ಸೇವನೆ ಮಾಡೋದ್ರಿಂದ ಸ್ಕಿನ್ ಕೂಡ ತುಂಬಾ ಗ್ಲೋ ಆಗಿರುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ ಹೆಚ್ಚು ಇರುವುದರಿಂದ ಮಕ್ಕಳು ಹಾಗೂ ವಯಸ್ಸಾದವರಿಗೆ ಇದು ತುಂಬಾ ಒಳ್ಳೆಯದು. ಎಲುಬುಗಳು ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮಾಡಿ. ದಯವಿಟ್ಟು ಗರ್ಭಿಣಿಯರು, ಥೈರಾಯ್ಡ್ ಸಮಸ್ಯೆ ಇರುವವರು ಅಥವಾ ಇತರೆ ಕಾಯಿಲೆ ಇರುವವರು ವೈದ್ಯರ ಸಲಹೆ ಮೇರೆಗೆ ನುಗ್ಗೆಸೊಪ್ಪನ್ನು ಸೇವಿಸಿ ಅಥವಾ ನುಗ್ಗೆಕಾಯಿಯನ್ನು ಸೇವಿಸಿ ವೈದ್ಯರ ಸಲಹೆ ಮೇರೆಗೆ ಸೇವನೆ ಮಾಡಿ. ನುಗ್ಗೆಸೊಪ್ಪು, ನುಗ್ಗೆಕಾಯಿಯನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಸೇವಿಸಿದರೆ ನಮ್ಮ ದೇಹಕ್ಕೆ ತುಂಬಾ ಆರೋಗ್ಯದ ಲಾಭಗಳಿವೆ. ನುಗ್ಗೆಸೊಪ್ಪಿನಲ್ಲಿ ವಿಟಮಿನ್ ಎ, ಸಿ, ಕ್ಯಾಲ್ಸಿಯಂ, ಕಬ್ಬಿಣ, ಪ್ರೋಟೀನ್ ಇವು ದೇಹಕ್ಕೆ ಬೇಕಾದ ಮೂಲ ಪೋಷಕಾಂಶಗಳಾಗಿದೆ. ಹಾಗಾಗಿ ನುಗ್ಗೆಸೊಪ್ಪಿನ ಸೇವನೆಯನ್ನು ವಾರದಲ್ಲಿ
2ರಿಂದ 3 ಸಾರಿ ನಿಯಮಿತವಾಗಿ ಸೇವನೆ ಮಾಡಬಹುದು. ನುಗ್ಗೆ ಸೊಪ್ಪಿನ ಪಲ್ಯ, ನುಗ್ಗೆ ಸೊಪ್ಪನ್ನು ಒಣಗಿಸಿ ಅದರಿಂದ ಪೌಡ್ರ್ ಮಾಡೋದನ್ನು ಯಾವ ರೀತಿ ಅಂತ ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ನುಗ್ಗೆ ಸೊಪ್ಪಿನಲ್ಲಿ ಇನ್ನೂ ಸಾಕಷ್ಟು ಬೆನಿಫಿಟ್ಗಳಿದೆ. ನನಗೆ ಗೊತ್ತಿರುವ ಮಾಹಿತಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ದಯವಿಟ್ಟು ಗರ್ಭಿಣಿ ಸ್ತ್ರೀಯರು ಹಾಗೆ ಇತರೆ ಕಾಯಿಲೆಯನ್ನು ಹೊಂದಿರುವವರು ವೈದ್ಯರ ಸಲಹೆ ಮೇರೆಗೆ ಇದನ್ನು ಸೇವನೆ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.